ಇಲ್ಲಿ ನಾವು ಟ್ರಾನ್ಸ್ಲೇಷನ್ ಆಫ್ ವೆಕ್ಟರ್ಸ್ ಅಂತ ಹೇಳಿ ಒಂದು ವೆಕ್ಟರ್ ಆಪರೇಷನ್ ನೋಡ್ತಾ ಇದ್ದೀವಿ. ಇನ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಇಟ್ಸ್ ಶಿಫ್ಟಿಂಗ್ ಅರೌಂಡ್ ಆಫ್ ವೆಕ್ಟರ್ಸ್. ಅದೇ ನಮ್ಮ ಬೇಸಿಕ್ ಕಾನ್ಸೆಪ್ಟ್. ಇಲ್ಲೊಂದು ಉದಾಹರಣೆ ನೋಡ್ತೀನಿ ನೋಡಿ. ಅದು ನಮ್ಮ ಇನಿಷಿಯಲ್ ವೆಕ್ಟರ್ ಅಂತ ತಿಳ್ಕೊಳ್ಳಿ. ಇದನ್ನು ನಾವು ಯಾವ ದಿಕ್ಕಲ್ಲೂ ಹೇಗೆ ಬೇಕಾದ್ರೂ ಶಿಫ್ಟ್ ಮಾಡ್ಬೋದು. ಆದರೆ ಒಂದು ಕಂಡೀಷನ್ ಇದೆ. ಇಲ್ಲಿ ನಾವು ಶಿಫ್ಟ್ ಮಾಡಿದ್ರಿ ಅಲ್ವಾ, ಇದನ್ನು ನಾವು ಶಿಫ್ಟ್ ಮಾಡಿದ್ರೆ ಅದರ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಅಫಿಷಿಯಲ್ ಡೆಫಿನೇಷನ್ ನೋಡಿದಾಗ ತಿಳಿಯುತ್ತೆ. ಡೆಫಿನೇಷನ್ ಏನು? ಟ್ರಾನ್ಸ್ಲೇಷನ್ ಆಸ್ ಅ ವೆಕ್ಟರ್ ಆಪರೇಷನ್ ದಟ್ ಇನ್ವಾಲ್ವ್ಸ್ ಮೂವಿಂಗ್ ಅ ವೆಕ್ಟರ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ವಿತೌಟ್ ಚೇಂಜಿಂಗ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. when you talk about characteristics ಏನಿದೆ, ಇಟ್ಸ್ ಮ್ಯಾಗ್ನಿಟ್ಯೂಡ್ ಮತ್ತೆ ಇನ್ನೊಂದೇನಿರ್ಬೋದು, ಡೈರೆಕ್ಷನ್. ಸರಿನಾ? ಶಿಫ್ಟ್ ಮಾಡ್ಕೊಳ್ಳಿ, ಆದರೆ ಅದ್ರ ದಿಕ್ಕು ಮತ್ತು ಮ್ಯಾಗ್ನಿಟ್ಯೂಡ್ ಲೆಂತು ಬದಲಾಯಿಸೋಕೆ ಹೋಗಬೇಡಿ ಅಂತ ಹೇಳಿ ಅರ್ಥ. ಸರಿನಾ? ಸೊ ಇವಾಗ ಈ ಉದಾಹರಣೆಯಲ್ಲಿ ಇದರಲ್ಲಿ ಅಲ್ಲೇ ಇದೆ ಎಂಥದೋ ನಮ್ಮ ಡೈರೆಕ್ಷನ್ನು ಅದೇ ಇದೆ. ಡೈರೆಕ್ಷನ್ ಓವರಾಲು ಆ್ಯಂಗಲ್ ಬಗ್ಗೆ ಮಾತಾಡ್ಬೇಕು ನಾವು. ಸರಿನಾ? ಇವಾಗ ನಾವು ಇರೋ ಶಿಫ್ಟ್ ಆಗಿರೋಂಥ ವೆಕ್ಟರ್ನ ವಾಪಸ್ ತಂತು ಅಂತ ಹೇಳಿದ್ರೆ ಅದು ಆ್ಯಂಗಲ್ ಸೇಮ್ ಆಗಿದೆಯಾ ಅಂತ ಹೇಳಿ. ಆ್ಯಂಗಲ್ ಸೇಮ್ ಆಗಿದೆಯಾ ಅಂತ ಹೇಳಿದ್ರೆ ಸರಿ. ಅದ್ರ ಜೊತೆಗೆ ಲೆಂತು ಸರಿ ಇದೆಯಾ ಅಂತ ನೋಡಬೇಕು. ಅಂತ ಹೇಳಿದ್ರೆ ಒಂದೇ ಇದೆಯಾ ಅಂತ. ಲೆಂತು ಆ್ಯಂಗಲ್ ಎರಡೂ ಒಂದೇ ಇತ್ತು ಅಂತ ಹೇಳಿದ್ರೆ ಆಯಿತಾ, ವಿ ಹ್ಯಾವ್ ಟ್ರಾನ್ಸ್ಲೇಟೆಡ್ ದ ವೆಕ್ಟರ್. ಸರಿನಾ? ಸೊ ದಿಸ್ ಇಸ್ ದ ಫಂಡಮೆಂಟಲ್ ಐಡಿಯಾ. ಇದನ್ನೆಲ್ಲಿ ಉಪಯೋಗಿಸ್ತೀವಿ, ಏನಕ್ಕೆ ಇದನ್ನು ಕಲಿತಾ ಇದ್ದೀವಿ ಅಂತ ಹೇಳಿದ್ರೆ ಟು ಫೈಂಡ್ ಆ್ಯಂಗಲ್ಸ್ ಬಿಟ್ವೀನ್ ವೆಕ್ಟರ್ಸ್. ಆ್ಯಂಗಲ್ ಕಂಡುಹಿಡಿಯೋದೇ ಹಲವಾರು ವಿಷಯಕ್ಕೆ ಶುರು ಆಗೋಂಥ ಜಾಗ. ಸೊ ಇಟ್ಸ್ ಬೇಸಿಕಲಿ ದ ಫಂಡಮೆಂಟಲ್ ಥಿಂಗ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಟು ಡಿಸ್ಕ್ರೈಬ್ ಮೋಷನ್ ಆಫ್ ದ ಆಬ್ಜೆಕ್ಟ್ಸ್, ಡಿರೈವೇಷನ್ ಆಫ್ ಕ್ವೈಟ್ ಎ ಫ್ಯೂ ಟಾಪಿಕ್ಸ್. ಡಿರೈವೇಷನ್ನು ಈ ಥರದಲ್ಲೆಲ್ಲ ಉಪಯೋಗ ಬರುತ್ತೆ ಟ್ರಾನ್ಸ್ಲೇಷನ್ ಆಫ್ ವೆಕ್ಟರ್ಸು. ಇನ್ ಇಂಜಿನಿಯರಿಂಗ್, ಟ್ರಾನ್ಸ್ಲೇಷನ್ ಆಫ್ ವೆಕ್ಟರ್ಸ್ ಇಸ್ ಸ್ಟಡೀಡ್ ಈಸ್ ಯೂಸ್ ಟು ಡಿಸೈನ್ ಆ್ಯಂಡ್ ಅನಲೈಸ್ ಸ್ಟ್ರಕ್ಚರ್ಸ್. ಹಲವಾರು ಯೂಸೇಜ್ ಇದೆ ಕಂಡ್ರು, ಇದು ಇಷ್ಟೇ ಅಲ್ಲ. ಸೊ ಇಟ್ಸ್ ಅ ಗುಡ್ ಐಡಿಯಾ. ಇಟ್ಸ್ ಅ ಸಿಂಪಲ್ ಆ್ಯಂಡ್ ಬೇಸಿಕ್ ಐಡಿಯಾ. ಕಂಡೀಷನ್ ಏನು? ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ನು ಬದಲಾಯಿಸ್ಕೊಡೋದು.